ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನೀವು ಇದೇ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ರಮ್ಯಾ. ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ, ಹಾಗೆ ಡೈಲಿ ವ್ಲಾಗ್ ಮಾಡ್ತೀನಿ, ಹೆಲ್ತ್ ಬ್ಯೂಟಿ ಟಿಪ್ಸ್ನ ಕೊಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಂದರೆ, ನಾನು Q&A ಮಾಡ್ತೀನಿ ಅಂತ ಹೇಳಿದೆ. ಸೊ ಸ್ವಲ್ಪ ಜನ ಕ್ವೆಶನ್ಸ್ ಕೇಳಿದ್ರಿ. ಸೊ ಆ ಕ್ವೆಶನ್ಸ್ಗೆ ನಾನಿವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅಂತ. ಬರೆದಿಟ್ಕೊಂಡಿದ್ದೀನಿ ಏನೇನು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ. ಸೊ ನಾನು ಸ್ಕ್ರೀನ್ಶಾಟ್ ತಗೊಂಡಿದ್ದೆ, ಅದನ್ನ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಓಕೆನಾ? ಫಸ್ಟ್ ಕ್ವಶನ್ಸ್ ಏನು ಅಂತ ನೋಡೋಣ. ಓಕೆ, ತುಂಬ ಜನಕ್ಕೆ ಏನು ಡೌಟ್ ಇರೋದಂದ್ರೆ, ನಂದು ಯಾವ ಊರು ಅಂತ, ನಾನು ಎಲ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಊರು ಬಂದ್ಬಿಟ್ಟು ಶಿವಮೊಗ್ಗ ಡಿಸ್ಟಿಕ್ಕು, ಸಾಗರ ತಾಲೂಕು ನಂದೂರು. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ವಾಟ್ ಈಸ್ ಯುವರ್ ಏಜ್ ಆ್ಯಂಡ್ ವೇರ್ ಆರ್ ಯು ಫ್ರಮ್ ಅಂತ. ಏಜ್ ಬಂದ್ಬಿಟ್ಟು ನನಗೆ ಇವಾಗ 23. ವೇರ್ ಆರ್ ಯು ಫ್ರಮ್ ಅಂದರೆ ನಾನು ಸಾಗರದವಳು, ಆವಾಗಲೇ ಹೇಳಿದ ಹಾಗೆ ಸಾಗರ ನನ್ನೂರು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನೀವು ಎಲ್ಲಿ ಓದಿದ್ದು ಅಂತ. ನಾನು LKG to 10th ಇಲ್ಲೇ ಸಾಗರದಲ್ಲಿ ಓದಿದ್ದು. ಪ್ರಗತಿ ಸ್ಕೂಲು ನಾನು ಓದಿದ ಸ್ಕೂಲು. ಹಾಗೆ PUCನೂ ಕೂಡ ಸಾಗರದಲ್ಲೇ ಜೂನಿಯರ್ ಕಾಲೇಜಲ್ಲಿ ಮಾಡಿದೆ. ಹಾಗೆ ಇಂಜಿನಿಯರಿಂಗ್ನ ಮಾತ್ರ ಬೆಂಗಳೂರಲ್ಲಿ ಮಾಡಿದೆ. ಇವಾಗ ಜಾಬ್ ಕೂಡ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಇವ್ರು ತುಂಬ ಕ್ರೇಜಿಯಾಗಿ ಕೇಳಿದ್ದಾರೆ ಕ್ವಶನ್, ಆಯಿತಾ? ಏನು ಕ್ವಶನ್ ಅಂದರೆ, ಇಫ್ ಯು ಹ್ಯಾಡ್ 1 hour ಲೆಫ್ಟ್ ಟು ಲೀವ್, ವಾಟ್ ವುಡ್ ಯು ಡೂ ಅಂತ ಕೇಳಿದ್ದಾರೆ. ಸೊ ನಾನು ಇನ್ನು ಸಾಯ್ತೀನಿ, ಇನ್ನು 1 hour ಉಳಿದಿದೆ ಅಂತ ಅಂದರೆ, ನಾನು ಮೋಸ್ಟ್ಲಿ ನನಗೆ ಯಾರ್ಯಾರು ಇಷ್ಟ, ನನಗೆ ಲೈಫಲ್ಲಿ ಯಾರ್ಯಾರು ಇಂಪಾರ್ಟೆಂಟು ಅವ್ರನ್ನೆಲ್ಲ ಹೋಗಿ ನೋಡ್ತೀನಿ, ಮಾತಾಡಿಸ್ತೀನಿ. ಹಾಗೆ ಮೋಸ್ಟ್ಲಿ ಲೈಕ್ ಬದುಕಕ್ಕೆ ಟ್ರೈ ಮಾಡ್ಬೋದು. ಹೇಗೆ ಅಂದರೆ, ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಪ್ಲೀಸ್ ನಾನು ಉಳಿಸ್ಬಿಡಿ ಅಂತ ಕೇಳೋ ಥರ, ಇಲ್ಲ ಅಂದರೆ ಅದೇ ಆ ಥರ ಮಾಡ್ಬೋದು. ಬಟ್ ಆ ಸಿಚುವೇಶನಿಗೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಈಗಲೇ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಇಷ್ಟ ನನ್ನ ಆನ್ಸರ್ ಇದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ನಿಮ್ಮದು ಶಾಂಪೂ ಮತ್ತು ಹೇರ್ ಕೇರ್ ರೋಟೀನ್ ಹೇಳಿ ಅಂತ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಯೂಸ್ ಮಾಡೋ ಶಾಂಪೂ ಬಂದುಬಿಟ್ಟು ಸೆಬಾಮೆಡ್ಡು, ಹಾಗೆ ಇದು ಕಂಡೀಷ್ನರು ಟೆರಾ ಅಂತ ಯಾವುದೋ ಒಂದು ಯೂಸ್ ಮಾಡ್ತೀನಿ. ಹಾಗೆ ಎಣ್ಣೆ ಬಂದುಬಿಟ್ಟು ಪ್ಯಾರಾಚೂಟು ಕೊಬ್ಬರಿ ಎಣ್ಣೆ, ಅದೇ ಯೂಸ್ ಮಾಡೋದು. ಹಾಗೆ ಸೀರಮ್ಮು ವಿಶ್ ಕೇರಿನ ಸೀರಮ್ ಯೂಸ್ ಮಾಡ್ತೀನಿ. ಇದೆಲ್ಲದೂ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗೆ ಒಂದು ಸೀಕ್ರೆಟ್ ಡ್ರಿಂಕ್ ಕೂಡ ಶೇರ್ ಮಾಡ್ತೀನಿ. ಸೊ ನೀವು ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನನ್ನ ತಮ್ಮನ ಬರ್ತ್ಡೇ ವ್ಲಾಗಲ್ಲಿ ಹಾಕಿದ್ದೀನಿ ಅದೆಲ್ಲನೂ. ಸೊ ನೀವು ಅದನ್ನ ಚೆಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನಿಮ್ಮ ಕಂಪ್ನಿಯಲ್ಲಿ ಓಪನಿಂಗ್ಸ್ ಇದೆಯಾ? ಇದ್ದರೆ ರೆಫರ್ ಮಾಡಿ. ಹಾಗೆ ನಿಮ್ಮ ಪ್ಯಾಕೇಜ್ ಎಷ್ಟು, ಯಾವ ರೋಲ್ ಅಂತ ಕೇಳಿದ್ದಾರೆ. ನಮ್ಮ ಕಂಪ್ನಿಯಲ್ಲಿ ಓಪನಿಂಗ್ಸ್ ಇದೆಯಾ ಅಂತ ನೀವು ಚೆಕ್ ಮಾಡ್ಬೋದು. ನಾನು ಬೇಕಾದರೆ ಕರಿಯರ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಯಾವುದು ರೋಲ್, ನಿಮ್ಮ ಸೂಟಬಲ್ ರೋಲ್ ಇದ್ದರೆ ಆಬ್ವಿಯಸ್ಲಿ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ರೆಫರ್ ಕೂಡ ಬೇಕಂದರೆ ನಾನು ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ನನಗೆ ಇನ್ ಕೇಸ್ ನೀವು DM ಮಾಡಿದರೆ. ಹಾಗೆ ನಿಮ್ಮ ರೋಲ್ ಏನು ಅಂತ ಕೇಳಿದ್ದೀರಾ. ರೋಲ್ ಬಂದುಬಿಟ್ಟು ನಂದು ಫಿನ್ ಸ್ಟಾರ್ಟರ್ ಅಂತ. ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣವೇ ನಾನು ಜಾಬಿಗೆ ಸೇರಿಕೊಂಡಿದ್ದು. ಸೊ ನಮ್ಮ ಕಂಪ್ನಿಯಲ್ಲಿ ಇದೊಂದು ಪ್ರೋಗ್ರಾಮು, ಫಿನ್ ಸ್ಟಾರ್ಟರ್ಸ್ ಪ್ರೋಗ್ರಾಮ್ ಅಂತ. ಸೊ ನಾನಿವಾಗ ಫಿನ್ ಸ್ಟಾರ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ನಾನಿವಾಗ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಯೂಟ್ಯೂಬಲ್ಲಿ ಪೇಮೆಂಟ್ ಎಷ್ಟು ಬಂತು ಬರ್ತಿದ್ಯಾ ಅಂತ ಕೇಳ್ರಿ ತಂದೆ. ಫಸ್ಟು ಅದು ಬಿಟ್ಕೊಂಡು ಎಷ್ಟು ಬಂತು ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಪೇಮೆಂಟ್ ಬರಬೇಕಂದ್ರೆ ಚಾನಲ್ ಮಾನಿಟೈಸ್ ಆಗಿರಬೇಕು. ನನ್ನ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ. ಸೊ ನನಗೆ ಯಾವುದೇ ಥರ ದುಡ್ಡು ಬರ್ತಾ ಇಲ್ಲ ಯೂಟ್ಯೂಬಲ್ಲಿ. ನೀವೇನಾದರೂ ತುಂಬ ಲೈಕು ಶೇರು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಮುಂದೆ ಒಂದಿನ ಬರ್ಬೋದು. ಸೊ ಅಷ್ಟೇ, ಸದ್ಯಕ್ಕೆ ಏನೂ ಬರ್ತಾ ಇಲ್ಲ. ಓಕೆ, ಸದ್ಯಕ್ಕೆ ಏನೂ ಬರ್ತಾ ಇಲ್ಲ. ನೆಕ್ಸ್ಟ್ ಕ್ವಶನ್ ಬಂದಿದ್ದು, ಇದು ಯಾರು ಕೇಳಿದು ಅಂತಲೂ ಹೇಳ್ತೀನಿ. ನಿಮಗೆ ಬೆಸ್ಟ್ ಫ್ರೆಂಡ್ ಯಾರು, ಸತ್ಯ ಹೇಳು ಅಂತ ಇದು ಕ್ವಶನ್ನು. ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿರೋದು ನಮ್ಮಕ್ಕ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಹೇಳಬೇಕಂದ್ರೆ, ನನ್ನ ಪ್ರಕಾರ ನನಗೆ ಬೆಸ್ಟ್ ಫ್ರೆಂಡ್ ನಾನೇ ಅನಿಸುತ್ತೆ. ಬಿಕಾಸ್ ನನಗೆ ತುಂಬ ಸಿಚುವೇಶನಲ್ಲಿ ಏನೋ ಒಂದು ಸಹಾಯ ಬೇಕಾದಾಗ ನನಗೆ ನಾನೇ ಇದ್ದೀನಿ ಹೊರತು ನನಗೆ ಯಾರು ತುಂಬ ಫ್ರೆಂಡ್ಸ್ ಅನ್ನೋರು ಏನೂ ಬಂದು ಹೆಲ್ಪ್ ಮಾಡಿಲ್ಲ. ಸೊ ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಬ್ಬರನ್ನ ಹೇಳಬೇಕಂದ್ರೆ ನಾನೇ ಅನ್ಕೊತೀನಿ, ನನಗೆ ನಾನೇ ಬೆಸ್ಟ್ ಫ್ರೆಂಡ್.
ಕ್ವಶನ್ ಕೇಳಿರೋದು, ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ, ನೀವೆಲ್ಲಿ ವರ್ಕ್ ಮಾಡ್ತಾ ಇರೋದು ಅಂತ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸಾಗರದಲ್ಲೇ, ಹುಟ್ಟಿದ್ದು ಸಿದ್ದಾಪುರ ಹಾಸ್ಪಿಟಲಲ್ಲಿ, ಇದ್ದಿದ್ದು ನಮ್ಮ ಮನೆ ಎಲ್ಲ ಇರೋದು ಸಾಗರದಲ್ಲೇ. ಟು ಬಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ನಮ್ಮದು ಗಿಣಿವರ ಅಂತ ಊರ ಹೆಸರು. ಸೊ ಇದು ನಾನು ಹುಟ್ಟಿ ಬೆಳೆದಿದ್ದು ಇರೋದು. ವರ್ಕ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಸಾಗರದಲ್ಲಿ ಇರ್ತೀನಿ. ಯಾಕೆ ಅಂದರೆ ನನಗೆ ಹೈಬ್ರಿಡ್ ಇದೆ. ಸೊ 2 months ಮನೇಲಿ ವರ್ಕ್ ಮಾಡ್ತೀನಿ, 1 month ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಆಫೀಸಿಗೆ ಹೋಗ್ತೀನಿ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಬೆಸ್ಟ್ ಆ್ಯಂಡ್ ಹಾರ್ಡ್ ಪಾರ್ಟ್ ಆಫ್ ವ್ಲಾಗಿಂಗ್ ಅಂತೆ. ಬೆಸ್ಟ್ ಮತ್ತು ಹಾರ್ಡ್ ನಿಮಗೇನು ವ್ಲಾಗಿಂಗ್ ಅಂತ. ನಾನು ಹೆಚ್ಚಾಗಿ ಔಟ್ಡೋರಲ್ಲಿ ತುಂಬ ವ್ಲಾಗ್ ಮಾಡಿಲ್ಲ ಇದುವರೆಗೂ, ನೀವು ನೋಡ್ತಾ ಇರ್ಬೋದು. ಯಾಕೆ ಅಂದರೆ ಒಂದು ನನ್ನ ಹತ್ರ ಒಳ್ಳೆ ಮೈಕ್ ಇಲ್ಲ. ಸೊ ನೀವು ಔಟ್ಡೋರಲ್ಲಿ ವ್ಲಾಗ್ ಮಾಡ್ತೀರಾ ಅಂತ ಅಂದರೆ ನಿಮಗೆ ಒಂದು ಮೈಕ್ ಬೇಕಾಗುತ್ತೆ. ಸೊ ನಿಮ್ಮ ವಾಯ್ಸ್ ಕರೆಕ್ಟಾಗಿ ಅಲ್ಲಿ ಆ ಸ್ಪಾಟಲ್ಲಿ ಮಾತಾಡೋಕ್ಕೆ. ಸೊ ನನಗೆ ಅಷ್ಟು ಏನು ಕಷ್ಟ ಅಂತ ಅನಿಸಿಲ್ಲ ಅದು. ಬೆಸ್ಟ್ ಪಾರ್ಟ್ ಏನಂದರೆ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾರೆ. ಇನ್ ಕೇಸ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ಬಂದುಬಿಟ್ಟು ಹಾಯ್ ಹೇಳೋದಾಗಿರ್ಬೋದು, ಅಥವಾ ಏನೋ ನಿಮ್ಮ ಚಾನಲ್, ನಿಮ್ದು ಯೂಟ್ಯೂಬ್ ಇದೆಯಾ, ಇನ್ಸ್ಟಾಗ್ರಾಮ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಅದು ಬೆಸ್ಟ್ ಅಂತ ಹೇಳ್ಬೋದು. ಹಾರ್ಡ್ ಪಾರ್ಟ್ ಅಂದರೆ ಕೆಲವೊಂದು ಹೋಟೆಲ್ಗೆ ಹೋಗಿರ್ತೀವಿ, ನನಗೆ ವರ್ಕರಲ್ಲಿ ಆ ಥರ ಫೀಲ್ ಆಗಿತ್ತು. ನಾನೇನೋ ಶೂಟ್ ಮಾಡ್ತಾ ಇರುವಾಗ ಅವ್ರು ಇಲ್ಲಿ ಶೂಟ್ ಮಾಡಬಾರ್ದು ಅನ್ನೋ ಥರ ಹೇಳಿದರು. ಸೊ ಅದೇ ಕೆಲವೊಂದು ಸತಿ ಈ ಥರ ಏನೋ ಒಂದು ಇದ್ದಾಗ ಅದು ಹಾರ್ಡ್ ಪಾರ್ಟ್ ಆಗುತ್ತೆ. ಮತ್ತು ಇನ್ ಕೇಸ್ ನಮ್ಮದು ಈಗ ಫೋನ್ ಆಗಿರ್ಬೋದು, ಕ್ಯಾಮ್ರಾ ಏನೋ ಒಂದು ಹಾಳಾದರೆ, ಇಲ್ಲ ಬ್ಯಾಟ್ರಿ ಚಾರ್ಜ್ ಹೋದರೆ ಅವಾಗ ತುಂಬ ಫೀಲ್ ಆಗುತ್ತೆ. ಬಿಕಾಸ್ ನಾವು ಅಲ್ಲಿ ತನಕ ಹೋಗಿರ್ತೀವಿ, ಏನೋ ವ್ಲಾಗ್ನ ಶೂಟ್ ಮಾಡೋಕ್ಕಾಗಿರಲ್ಲ. ಸೊ ಆವಾಗ ಅದು ಬೇಜಾರಾಗುತ್ತೆ. ಸೊ ಇದು ಹಾರ್ಡ್ ಪಾರ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ವೆನ್ ವಿಲ್ ಯು ಗೆಟ್ ಮ್ಯಾರಿಡ್? ನಾನು ಯಾವಾಗ ಮದುವೆ ಆಗ್ತೀನಿ? ಓಕೆ, ಈ ಕ್ವೆಶನಿಗೆ ಆನ್ಸರ್ ಮಾಡಬೇಕಂದ್ರೆ ಆ್ಯಕ್ಚುಲಿ ನಾನು ಸದ್ಯಕ್ಕಂತೂ ಮದುವೆ ಆಗೋ ಪ್ಲ್ಯಾನ್ಸ್ ಏನೂ ಇಲ್ಲ. ಬಿಕಾಸ್ ನನಗಿನ್ನ ಇವಾಗ 23 years, ನೆಕ್ಸ್ಟ್ ಇಯರ್ 24 ಆಗುತ್ತೆ. ಸೊ ನಂದು ಮದುವೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ಮನೇಲಿ ನಾವು ಮನೆ ಕಟ್ಟಬೇಕು. ಸೊ ನಮ್ಮ ಮನೆ ಕಟ್ಟಿ ಆದಮೇಲೆ, ಐ ಮೀನ್ ನಮ್ಮ ಅಮ್ಮ ಮತ್ತು ನನ್ನ ತಮ್ಮನಿಗೆ ಮನೆ ಆದಮೇಲೆ, ಸೊ ಅದಾದಮೇಲೆ ನಾನು ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಷ್ಟ ಆಗಬೇಕು, ಇದಾದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಿದ್ವಿ. ಸೊ ಸದ್ಯಕ್ಕಂತೂ ಆ ಥರ ಏನು ಪ್ಲ್ಯಾನ್ಸ್ ಇಲ್ಲ. ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅಂತ. ಯಾರು ಕೇಳಿದ್ದಾರೆ ನಾನು ನೇಮ್ ನೋಟ್ ಮಾಡ್ಕೊಂಡಿಲ್ಲ, ಬಟ್ ನನ್ನ ಫೇವ್ರೆಟ್ ಕಲರ್ ಬಂದುಬಿಟ್ಟು ಬ್ಲ್ಯಾಕ್. ನನಗೆ ಸಣ್ಣಕ್ಕಿರ್ತಾ ತುಂಬ ಪಿಂಕ್ ಕಲರ್ ಇಷ್ಟ ಆಗ್ತಾಯಿತ್ತು. ನಂಗೆ ಪಿಂಕ್ ಕಲರ್ ಇಷ್ಟ ಆಗ್ತಾಯಿತ್ತೋ ಇಲ್ಲ ಬಿಟ್ಟು ಗೊತ್ತಿಲ್ಲ. ನಮ್ಮಮ್ಮ ನನಗೇನು ತಂದರೂ ಪಿಂಕ್ ಕಲರ್ ತರೋರು. ಪಿಂಕ್ ಕಲರ್ ಡ್ರೆಸ್ಸು, ಪಿಂಕ್ ಕಲರ್ ಕ್ಲಿಪ್ಪು, ಬ್ಯಾಗ್ ಅಂತೆ, ಬ್ಯಾಂಗಲ್ಸ್ ಎಲ್ಲ ಪಿಂಕ್ ಕಲರ್ ತರೋರು. ಫುಲ್ ಎಲ್ಲ ಪಿಂಕ್ ತಂದಿರೋರು. ಇವಾಗ ನನಗೆ ಬ್ಲ್ಯಾಕ್ ಇಷ್ಟ, ಪಿಂಕ್ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಬಟ್ ಇದಿಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಒಂದು ಪರ್ಟಿಕ್ಯುಲರ್ ಕಲರ್ ಹೇಳಬೇಕಂದ್ರೆ ನನ್ನ ಫೇವ್ರೆಟ್ ಕಲರ್ ಬಂದುಬಿಟ್ಟು ಬ್ಲ್ಯಾಕ್. ನೆಕ್ಸ್ಟ್ ಕ್ವಶನ್ ಒಬ್ರು ಕೇಳಿದ್ದಾರೆ, ನಿಮ್ಮದು ಫೇವ್ರೆಟ್ ಹಾಬಿ ಅಥವಾ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ನನಗೆ ಆ್ಯಕ್ಚುಲಿ ಕುಕ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ನಾನು ಟೈಮ್ ಇದ್ದಾಗೆಲ್ಲ ಏನಾದರೂ ಕುಕ್ ಮಾಡ್ತೀನಿ. ಹಾಗೆ TV ನೋಡ್ತೀನಿ, ಮೂವಿ ನೋಡ್ತೀನಿ. ಆಮೇಲೆ ಸ್ವಲ್ಪ ಬುಕ್ ಓದೋಣ ಅಂತ ಅಂದ್ಕೊಂಡು ಒಂದು ಬುಕ್ ಓದಿದ್ದೀನಿ. ಸೊ ನಾನು ಅಷ್ಟೊಂದು ಬುಕ್ಕೆಲ್ಲ ಓದ್ತೀನಿ ಅಂತ ಹೇಳ್ಕೊಳ್ಳಲ್ಲ. ಅದೇ ನಂದು ಫೇವ್ರೆಟ್ ಹಾಬಿ ಬಂದುಬಿಟ್ಟು ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಸೊ ಫ್ರೀ ಇದ್ದಾಗ ನಾನು ಈ ಥರ ಚಕ್ಲಿ, ಕೋಡ್ಬಳೆ ಅಥವಾ ನಿಪ್ಪಟ್ಟು ಈ ಥರ ಮಾಡ್ತೀನಿ. ನಾನು ಮಾಡಿ ತಿನ್ನೋಕ್ಕಿಂತ ನನಗೆ ಮಾಡಿ ಕೊಡೋಕ್ಕೆ ಇಷ್ಟ ಬೇರೆಯವ್ರಿಗೆ. ಸೊ ನಾನು ಅದನ್ನು ಮಾಡಿಬಿಟ್ಟು ಬೇರೆಯವ್ರು ತಿಂದು ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಅದೇ ನನಗೆ ಕುಕ್ ಮಾಡೋಕ್ಕೆ ಇಷ್ಟ. ಕ್ವೆಶನ್, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ಓಕೆ, ನಮ್ಮ ಮನೇಲಿ ನಾನು, ನನ್ನ ಅಮ್ಮ ಹಾಗೆ ನನ್ನ ತಮ್ಮ ಇದ್ದೀವಿ. ನಾವು 3 ಜನ ಇದ್ದೀವಿ. ನಾನು ಕೆಲವೊಂದು ಸತಿ ವರ್ಕ್ ಇದ್ದಾಗ ಬ್ಯಾಂಗ್ಳೂರು ಹೋಗ್ತೀನಿ. ಸೊ ಅವಾಗ ಅವರಿಬ್ಬರು ಇರ್ತಾರೆ. ಓಕೆ, ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ನೀವು ವೇಟ್ ಲಾಸ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಡಯಟ್ ಮಾಡ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ನಾನು ವೇಟ್ ಲಾಸ್ ಅಂತ ಹೇಳಬೇಕಂತ ಬಂದರೆ, ನಾನು ಮುಂಚೆ ಏನು ಮಾಡಿದೆ ಅಂದರೆ, ಲೈಕ್ ಲಾಕ್ಡೌನ್ ಟೈಮಲ್ಲಿ ನನ್ನ ವೇಟ್ ತುಂಬ ಜಾಸ್ತಿ ಇದೆ.
ಸೊ ನಾನು ನಮ್ಮ ಅಕ್ಕ ಅವಾಗ ತುಂಬ ವೇಟ್ ಲಾಸ್ ಮಾಡಿದ್ವಿ. ತುಂಬ ವೇಟ್ ಲಾಸ್ ಅಂದರೆ ನಾನು ತುಂಬ ಸಣ್ಣಗಾಗಿದ್ದೆ, ತುಂಬ ಅಂದರೆ ತುಂಬ ಸಣ್ಣ ಆಗಿದ್ದೆ. ನಾನು ಬೇಕಾದ್ರೆ ಫೋಟೋ ಹಾಕ್ತೀನಿ, ನೋಡ್ಬೋದು. ಸೊ ಅದಾದಮೇಲೆ ನನಗೆ ಎಲ್ಲರೂ ನಾನು ನೋಡಿದವರು ಲಾಕ್ಡೌನ್ ಆದಮೇಲೆ ಯಾಕೆ ಇಷ್ಟು ಸಣ್ಣಾಗಿದೆಯಾ, ಯಾಕೆ ತುಂಬ ನೀನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಮುಂಚೆನೇ ಚೆನ್ನಾಗಿದ್ದೆ, ಇವಾಗ ನೀನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಅದು ತುಂಬ ಬೇಜಾರಾಗ್ತಾ ಇತ್ತು, ಯಾಕೆ ನಾನು ಇಷ್ಟು ಸಣ್ಣ ಆಗಿಬಿಟ್ಟಿದ್ದೀನಿ ಅಂತ. ಆಮೇಲೆ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ದಪ್ಪ ಆಗಬೇಕು ಅಂತ ನಾನು ಆ್ಯಕ್ಚುಲಿ ಯಾಕಾದರೂ ಟ್ರೈ ಮಾಡೋದು, ತುಂಬ ಟ್ರೈ ಮಾಡಿದೆ. ಆಮೇಲೆ ನಾನು ಸಡನ್ನಾಗಿ ವೇಟ್ ಗೇನ್ ಆಗಿಬಿಟ್ಟೆ. ಆಮೇಲೆ ಕಡೆಗೆ ಏನೇ ಮಾಡೋದು, ನನಗೆ ಸ್ವಲ್ಪ ಹೆಲ್ತಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ, ಯಾವುದೇ ಒಂದು ಶಾರ್ಟ್ಕಟ್ಟನ್ನು ನೋಡ್ತಾ ಇಲ್ಲ ನಾನು ಇವಾಗ ವೆಯ್ಟ್ ಲಾಸ್ ಮಾಡೋಕ್ಕೆ. ನಾನು ತುಂಬ ಆರಾಮಾಗಿ ಹೆಲ್ದಿಯಾಗಿ ತಿಂತೀನಿ, ಆಚೆ ಫುಡ್ನ ಕಡಿಮೆ ಮಾಡಿದ್ದೀನಿ. ಹಾಗೆ ನಾನು ವೆಯ್ಟ್ ಲಾಸ್ ಕೂಡ ಆಗ್ತಾ ಇದೆ. ಅಂದರೆ ನಾನು ಯಾವುದೇ ಒಂದು ಸ್ಟ್ರಿಕ್ಟ್ ಡಯಟ್ ಆಗಲಿ ಏನನ್ನೂ ಫಾಲೋ ಮಾಡ್ತಾ ಇಲ್ಲ. ವಾಕಿಂಗ್ ಹೋಗ್ತೀನಿ, ಫ್ರೀ ಇದ್ದಾಗ ಎಕ್ಸಸೈಸ್ ಮಾಡ್ತೀನಿ, ಹಾಗೆ ತುಂಬ ಹೆಲ್ದಿ ಊಟ ಮಾಡ್ತೀನಿ, ತುಂಬ ಬೇಗ ಊಟ ಮುಗಿಸ್ತೀನಿ. ನಾನು ಈ ವೆಯ್ಟ್ ಲಾಸ್ ಬಗ್ಗೆ ನಿಮಗೆ ಒಂದು ಏನಪ್ಪ ಅಂದರೆ ಒಂದು 3 ಟಿಪ್ಸ್ ಹೇಳಬೇಕಂದ್ರೆ, ನೀವು ಇನ್ ಕೇಸ್ ಈಗ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಾ ಇದ್ರೆ ಏನು ಮಾಡಿ ಅಂದರೆ, ಫಸ್ಟ್ ಟಿಪ್ ಬಂದ್ಬಿಟ್ಟು ನಿಮ್ಮದು ಕ್ಯಾಲೋರಿ ಎಷ್ಟು ಕ್ಯಾಲೋರೀಸ್ ತಿನ್ನಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ತಿನ್ನಿ. ಈಗ ಇನ್ ಕೇಸ್ ನೀವು ಪರ್ ಡೇ 1500 ಕ್ಯಾಲೋರೀಸ್ ತಿಂತಾ ಇದ್ರಿ ಅಂದ್ಕೊಳ್ಳಿ. ಸೊ ಅದರಲ್ಲಿ ಅಟ್ಲೀಸ್ಟ್ 200 ಕ್ಯಾಲೋರೀಸ್ನ ಕಡಿಮೆ ಮಾಡಿ ಪರ್ ಡೇ. ಓಕೆನಾ? ಇದು ಫಸ್ಟ್ ಟಿಪ್. ಸೆಕೆಂಡ್ ಟಿಪ್ ಏನಪ್ಪ ಅಂದರೆ, ನೀವು ನೈಟ್ ಬೇಗ ಊಟ ಮಾಡಿ. ನೀವು ಮಲಗ್ತೀರಾ ಅಲ್ವಾ, ನೀವು ಮಲಗೋಕ್ಕಿಂತ 3 hours ಮುಂಚೆ ನೀವು 7 ಅಥವಾ 8 o'clock ಒಳಗೆ ನಿಮ್ಮ ಡಿನ್ನರ್ನ ಮುಗಿಸ್ಕೊಬಿಡಿ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನೀವು ವಾಕ್ ಮಾಡ್ಬೋದು, ಇಲ್ಲಾಂದರೆ ಟಿ ವಿ ನೋಡ್ತಿರೋ, ಆಮೇಲೆ ಒಂದು 10 ಗಂಟೆಗೆ ಮಲಗ್ತೀರಾ, ಅದು ಒಳ್ಳೆಯದು. ಆಮೇಲೆ ಇನ್ನೊಂದು, ಹೊರಗಡೆ ತಿನ್ನೋದನ್ನ ಕಡಿಮೆ ಮಾಡಿ. ನಂಗೆ ಗೊತ್ತು ಇದು ತುಂಬ ಕಷ್ಟ, ಬಟ್ ಸ್ಟಿಲ್ ಟ್ರೈ ಮಾಡಿ. ಅಂದರೆ ಡೈಲಿ ತಿಂತಾ ಇದ್ದರೆ ಒಂದು 3 days ಒನ್ಸ್ ತಿನ್ನಿ, ಇಲ್ಲ ವಾರಕ್ಕೆ ಒಂದ್ಸತಿ 1 day ಎಲ್ಲೋ ಹೊರಗಡೆ ತಿನ್ನಿ, ಫ್ಯಾಮಿಲಿನೋ ಫ್ರೆಂಡ್ಸ್ ಜೊತೆ ಆಚೆ ಹೋದಾಗ. ಮತ್ತು ಹೊರಗಡೆ ಹೋದಾಗಲೂ ಅಷ್ಟೇ ತುಂಬ ಸ್ವಲ್ಪ ಹೆಲ್ದಿಯಾಗಿರೋದನ್ನ ನೋಡಿ ಚೂಸ್ ಮಾಡಿ. ತುಂಬ ಜಂಕ್ ಎಲ್ಲ ತಿನ್ನಕ್ಕೆ ಹೋಗಬೇಡಿ. ನಾನು ತಿಂತೀನಿ, ನಾನು ಹೊರಗಡೆ ಹೋದಾಗ ಎಲ್ಲನೂ ತಿಂತೀನಿ. ಮನೇಲಿ ಮಾಡ್ತಾ ಮಾತ್ರ ಹೆಲ್ದಿ ತಿಂತೀನಿ, ಸ್ವಲ್ಪ ಕಾರ್ಬ್ಸ್ ಕಡಿಮೆ ಮಾಡ್ತೀನಿ. ಅದೇ ಹೇಳಿದ್ನಲ್ಲ ನಿಮಗೆ, ಕ್ಯಾಲೋರಿ ಡೆಫಿಸಿಟಲ್ಲಿ ಇದ್ದರೆ ಆಯಿತು ಅಷ್ಟೆ. ತುಂಬ ಸ್ಟ್ರಿಕ್ಟ್ ಡಯಟ್ ಅಂತೂ ದೇವ್ರನ್ನೇ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಫಾಲೋ ಮಾಡಿದ್ರೆ ಅದನ್ನ ನೀವು ತುಂಬ ದಿನ ಫಾಲೋ ಮಾಡೋಕ್ಕೆ ಆಗಲ್ಲ. ಲೈಕ್ ಒಂದು ಪಾಯಿಂಟಲ್ಲಿ ನಿಮಗೆ ಸಾಕಾಗುತ್ತೆ, ಅಲ್ಲಿಗೆ ಬಿಡ್ತೀರಾ. ಸೊ ಇದು ನನ್ನ ಕಡೆಯಿಂದ ತುಂಬ ಆಯಿತು, ತುಂಬ ದೊಡ್ಡ ಟಿಪ್ಪು, ತಗೊಳ್ಳಿ. ಓಕೆ, ಇದು ಲಾಸ್ಟ್ ಕ್ವಶನ್ ನಾನು ಬರ್ಕೊಂಡಿರೋದ್ರಲ್ಲಿ. ಲಾಸ್ಟ್ ಕ್ವಶನ್ ಏನಪ್ಪ ಅಂದರೆ, ನಿಮ್ಮದು ನ್ಯೂ ಇಯರ್ ರೆಸಲ್ಯೂಷನ್ ಏನು, ಜೊತೆಗೆ ಅದೇ ಕ್ವಶನಲ್ಲಿ ನಿಮ್ಮ ಮುಂದಿನ ಪ್ಲ್ಯಾನ್ಸ್ ಏನು ಅಂತ. ನನ್ನ ಮುಂದಿನ ಪ್ಲ್ಯಾನ್ಸ್ ಏನಿಲ್ಲ, ತುಂಬ ಒಳ್ಳೆ ಸ್ಕಿಲ್ಸ್ ಅಕ್ವೈರ್ ಮಾಡ್ಕೋಬೇಕು ಅಂದ್ಕೊಂಡು 2025 ಸ್ವಲ್ಪ ನಂದು ಜಾಬ್ ರಿಲೇಟೆಡ್, ಅಂದರೆ ಇವಾಗ ನನ್ನ ವರ್ಕ್ ರಿಲೇಟೆಡ್ ಸ್ವಲ್ಪ ನಾನು ಹೊಸ ಕಲ್ತ್ಕೋಬೇಕು, ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು, ಪ್ಲೀಸ್ ನನ್ನ ಚಾನಲ್ ಮಾನಿಟೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ನಂದು ಲೈಫ್ ಆಫ್ ನ್ಯೂ ಚಾನಲ್ನ ಮಾನಿಟೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಹೇಗಾದರೂ ಮಾಡಿ ತುಂಬ ರೆಗ್ಯುಲರಾಗಿ ವಿಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆಯಿತಾ? ಪ್ಲೀಸ್. ಕನ್ನಡದಲ್ಲಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಕನ್ನಡದ ಹುಡುಗಿ, ಮಲೆನಾಡು ಹುಡುಗಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ. ಇದು ನಂದು ರೆಸಲ್ಯೂಷನ್ನು. ಹಾಗೆ ನಂದು ಮನೆ ಬಗ್ಗೆ ಹೇಳಿದೆ, ಸೊ ಅದನ್ನು ಸ್ವಲ್ಪ ಅದ್ರ ಕಡೆನೂ ಸ್ವಲ್ಪ ಇದು ಮಾಡಬೇಕು. ಸೊ ತುಂಬಾ ಇದೆ ಎಲ್ಲ ಮಾಡಲಿಕ್ಕೆ. ಸೊ ನಂದು ಒಂದಕ್ಕಂತ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಆದರೆ ಯೂಟ್ಯೂಬ್ ಮಾನಿಟೈಸ್ ಆಗೋಕ್ಕೆ ನೀವೇ ಎಲ್ಲ ನಿಮ್ಮ ಕೈಯಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ನೀವು ಕಡೆಯಿಂದ ನನಗೆ 2025ಗೆ ಅದೇ ಗಿಫ್ಟ್ ಅಂದ್ಕೊಳ್ಳಿ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ. ಇದಿಷ್ಟು ನಂದು ಈ ವಿಡಿಯೋದಲ್ಲಿರುವ Q&A ಅಥವಾ ಏನು ಕ್ವಶನ್ ಆ್ಯಂಡ್ ಆನ್ಸರ್ ಆಗಿತ್ತು. ನಾನಿನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ವಲ್ಪ, ಅಂದರೆ ಲೈಕ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಏನಿಲ್ಲ ನನಗೆ. ನೀವು ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಕ್ವಶನ್ಸ್ ಕೇಳಿದ್ರಿ ಅಲ್ಲ, ಸೊ ಅವ್ರ ಕ್ವಶನ್ಸ್ಗೆ ಇಲ್ಲಿ ಆನ್ಸರ್ ಮಾಡಿದ್ದೀನಿ ಅಷ್ಟೇ ನಾನು. ಸೊ ನಿಮಗೆ ಇನ್ನೂ ಏನಾದರೂ ಕ್ವಶನ್ ಇತ್ತು, ಏನಾದರೂ ತಿಳ್ಕೊಬೇಕಾಗಿತ್ತು ಅಂದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋ ವ್ಲಾಗು ಅಥವಾ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಿಮಗೆ ನಾನು ಯಾವ್ಯಾವ ವಿಡಿಯೋಸ್ ಮಾಡಬೇಕು, ಯಾವ್ಯಾವ ಥರ ವಿಡಿಯೋಸ್ ನಿಮಗೆ ಮುಂದೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಅದೇ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಫುಲ್ ಖುಷಿಯಾಗಿರಿ. ಹಾಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ನ ತುಂಬ ಚೆನ್ನಾಗಿ ಆಚರಿಸಿ. ಹೊಸ ವರ್ಷ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿರೋದು ಎಲ್ಲದೂ ಆಗಲಿ ಅಂತ ಹೇಳ್ತೀನಿ. ನಿಮ್ಮ ನ್ಯೂ ಇಯರ್ ಪ್ಲಾನ್ಸ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ನೋಡ್ತೀನಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ. ಒಂದು ಪ್ಲ್ಯಾನು ನಾನೇನು ಮಾಡ್ತೀನಿ ನ್ಯೂ ಇಯರ್ಗೆ ಅಂತ ಅದನ್ನ ಒಂದು ಚಿಕ್ಕ ವ್ಲಾಗ್ ಮಾಡಿ ಹಾಕ್ತೀನಿ. ನಾನು ನಿಮಗೆ ಮುಂದಿನ ವರ್ಷ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಈ ವರ್ಷದ ಕೊನೆ ವ್ಲಾಗ್ ಆಗಿರುತ್ತೆ, ಇದು ಕೊನೆ ವಿಡಿಯೋ ಆಗಿರುತ್ತೆ. ಸೊ ಎಲ್ಲರೂ ಹ್ಯಾಪಿಯಾಗಿರಿ, ಫುಲ್ ಖುಷಿಯಾಗಿರಿ. ಹ್ಯಾಪಿ ನ್ಯೂ ಇಯರ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ.